ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಎಷ್ಟು ಜನರಿಗೆ ಬರ್ತಾ ಇಲ್ಲ, ಪ್ರಮುಖವಾಗಿ ಕಾರಣಗಳೇನು, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಮಾಡ್ತೀನಿ. ಸಾಕಷ್ಟು ಜನ ಸರ್ ನಮಗೆ 12ನೇ ಕಂತುವರೆಗೂ ಬಂದಿದೆ, 13ನೇ ಕಂತುವರೆಗೂ ಬಂದಿದೆ, ಇನ್ನು ಮುಂದೆ ಹಣ ಬಂದಿಲ್ಲ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾನೆ ಇದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ 100% ಕ್ಲಾರಿಟಿ ನಿಮಗೆ ಸಿಗುತ್ತೆ. ದಯವಿಟ್ಟು ಇಂಥ ವಿಷಯಗಳನ್ನೆಲ್ಲ ಹೇಳುವಾಗ ನೀವು ಪೂರ್ತಿ ವಿಡಿಯೋ ನೋಡಲ್ಲ, ಪೂರ್ತಿ ಅರ್ಧಬರ್ಧ ವಿಡಿಯೋ ನೋಡಿ ಮತ್ತೆ ನಿಮ್ಮ ಕಮೆಂಟ್ಗಳನ್ನು ಹಾಕ್ತೀರಾ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಿಮಗೆ ಗೃಹಲಕ್ಷ್ಮಿ 14ನೇ ಕಂತುವರೆಗೂ ಬಂದಿದೆ ಅಂದರೂ ಕೂಡ ತಪ್ಪದೇ ವಿಡಿಯೋ ನೋಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೇನೋ ಒಂದು ಲೋನ್ ಇರುತ್ತೆ, ನಿಮಗೆ ಬದಲಾವಣೆ ಮಾಡಬೇಕಾಗತ್ತೆ. ಈ ಬ್ಯಾಂಕ್ ಬೇಡ, ನಾನು ಚೇಂಜ್ ಮಾಡ್ತೀನಿ ಅಂತ ಅನಿಸೋದಾದರೆ ನೀವು ಯಾವ ರೀತಿ ಬದಲಾವಣೆ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಓಕೆನಾ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಹಣ ಸಂಬಂಧಪಟ್ಟ ಹಾಗೆ ಈಗ 14ನೇ ಕಂತುವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ. 15ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಆಮೇಲೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣದವರೆಗೂ ಕೂಡ ಬಿಡುಗಡೆ ಆಗಿದೆ. ಆಗಸ್ಟ್ ತಿಂಗಳ ಹಣದಲ್ಲೂ ಕೂಡ ಇನ್ನೂ ಕೂಡ 35ರಿಂದ 40% ಕೂಡ ಹಣ ಬಿಡುಗಡೆ ಆಗೋದು ಜನರಿಗೆ ಬಾಕಿ ಇದೆ. ಅಲ್ಲಿಂದ ನಿಮಗೆ 60%ವರೆಗೂ ಸ್ಪೀಡಪ್ ಆಗಿ ಜಮಾ ಆಯಿತು, ಇಲ್ಲಿಂದ ಸ್ಲೋ ಆಗಿ ಜಮಾ ಆಗ್ತಾಯಿದೆ. ಬಟ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂಥೇಳಿ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಬರ್ತಾ ಇದೆ ಹೊರತು ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ವೆಯ್ಟ್ ಮಾಡಿ, ಓಕೆನಾ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ಏನಾಗುತ್ತೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯನ್ನು ಆರಂಭಗೊಂಡಾಗ, ಚಾಲನೆ ಕೊಟ್ಟಾಗ ಏನು ಸರ್ಕಾರ ಹೇಳಿತ್ತು ಅಂದರೆ, ನೀವು ರೇಷನ್ ಕಾರ್ಡ್ ಬೇಕು, ಕುಟುಂಬದ ಸದಸ್ಯರ ರೇಷನ್ ಕಾರ್ಡ್ ಬೇಕು, ಮಹಿಳೆಯರು ಯಾರೇನು ಮನೆ ಒಡತಿ ಅಂತ ಯಾರು ಇರ್ತಾರೆ ಅವ್ರು ರೇಷನ್ ಕಾರ್ಡ್ ಬೇಕಾಗುತ್ತೆ, ಅದ್ರ ಜೊತೆಯಲ್ಲಿ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡಿ ಅಂತ ಹೇಳಿದರು, ಓಕೆನಾ. ಹಾಗಾಗಿ ಜನರೆಲ್ಲ ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು. ಬಟ್ ಆದರೆ ಆಮೇಲೆ ಗೊತ್ತಾಯಿತು ಸರ್ಕಾರ ಹಣ ಪೇಮೆಂಟ್ ಮಾಡ್ತಕ್ಕಂಥದ್ದು DBT ಮೂಲಕ ಅಂತ. DBT ಮೂಲಕ ಯಾರಿಗಿತ್ತೋ, ಈಗ ಆಲ್ರೆಡಿ DBT ಯಾರ್ಯಾರ್ದು ಆಧಾರ್ ಸೀಡಿಂಗ್ ಆಗಿತ್ತು ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಆಗ್ತಾ ಹೋಯಿತು. ಯಾರ್ದು ಆಧಾರ್ ಸೀಡಿಂಗ್ ಆಗಿರಲಿಲ್ಲ ಅವರಿಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹಣ ಬಿಡುಗಡೆ ಆಗ್ತಾ ಹೋಯಿತು, ಓಕೆನಾ. ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬರದೇ ಇರಲಿಕ್ಕೆ ಕಾರಣ ಪ್ರಮುಖವಾಗಿ ಒಂದು GST ಇನ್ಕಮ್ ಟ್ಯಾಕ್ಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರಮುಖವಾಗಿ ಟೆಕ್ನಿಕಲ್ ಪ್ರಾಬ್ಲಮ್. ಏನಿದು ಟೆಕ್ನಿಕಲ್ ಪ್ರಾಬ್ಲಮ್? ಸುಮಾರು 4 ಲಕ್ಷ ಮಹಿಳೆಯರಿಗೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವೇನು ಮಾಡ್ತೀರಾ ಅಂದರೆ, ಸಹಜವಾಗಿ ನೀವು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಸೀಡಿಂಗ್, NPCI ಮ್ಯಾಪಿನ್ ಅಥವಾ ಆಧಾರ್ ಲಿಂಕ್, ಈ ಮೂರನ್ನು ನಾವು ಒಂದೇ ರೀತಿ ಕರೆಯೋದು. ಆಧಾರ್ ಲಿಂಕ್ ಅಂದರೆ ಆ್ಯಕ್ಚುಲಿ ನಿಮ್ಮ 4 ಅಕೌಂಟಿಗೆ ಆಧಾರ್ ಲಿಂಕ್ ಮಾಡಿಸ್ಬೋದು, ಓಕೆನಾ. ಆಧಾರ್ ಲಿಂಕ್ ಅಂದರೆ ಬೇರೆ, ಆಧಾರ್ ಸೀಡಿಂಗ್ ಅಂದರೆ ಬೇರೆ. ಆಧಾರ್ ಸೀಡಿಂಗ್ ಮಾತ್ರ ಒಂದೇ ಅಕೌಂಟಿಗೆ ಮಾಡಿಸೋದು. ನಿಮ್ಮ ಹತ್ರ 4 ಅಕೌಂಟ್ ಇದ್ದರೂ ಆಧಾರ್ ಸೀಡಿಂಗ್ ಮಾತ್ರ ಒಂದೇ ಅಕೌಂಟಿಗೆ ಮಾಡಿಸುವಂಥದ್ದು, ಓಕೆನಾ. ನೀವು ಆಧಾರ್ ಸೀಡಿಂಗಿಗೆ ಬ್ಯಾಂಕಿಗೆ ಹೋಗಿ ಒಂದು ಫೋಟೋ ಕೊಟ್ಟು ಒಂದು ಫಾರಮಿಗೆ ಸಿಗ್ನೇಚರ್ ಮಾಡಿ ಕೊಟ್ಟು ಹೋಗಿರ್ತೀರ. ಬಟ್ ನೀವು ಹೋದ ನಂತರ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಒಂದು ಸರಿ 2 ಸರಿ ಆಧಾರ್ ವೆಬ್ಸೈಟನ್ನು ಓಪನ್ ಮಾಡಿ ಲಿಂಕ್ ಮಾಡಲಿಕ್ಕೆ ಮ್ಯಾನ್ಯುವಲ್ ಆಗಿ ಟ್ರೈ ಮಾಡ್ತಾರೆ, ಓಕೆನಾ. ಮ್ಯಾನ್ಯುವಲ್ ಟ್ರೈ ಮಾಡಿದಾಗ ಏನಾಗುತ್ತೆ, ಅದು ಆಧಾರ್ ವೆಬ್ಸೈಟು ಸ್ವಲ್ಪ ಬ್ಯುಸಿ ಇತ್ತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಸೈಡಿಗೆ ಇಟ್ಬಿಟ್ಟಿರ್ತಾರೆ. ಅದಾಗಿದೆ, ನಿಮ್ದು ಮಾಡಿದ್ದೀವಿ ಅಂತಾರೆ. ನೀವೇನು ಅಂದ್ಕೊಂಡಿರ್ತೀರ, ನಂದು ಆಧಾರ್ ಸೀಡಿಂಗ್ ಆಗಿದೆ, KYC ಆಗಿದೆ, ಎಲ್ಲದೂ ಕೂಡ ಸರಿ ಇದೆ, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸಲ್ಲೂ ನಂದು GST ಬಂದಿಲ್ಲ, ಆದರೂ ಕೂಡ ನನಗೆ ಹಣ ಬರ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಹೇಳಿ ನೀವು ಸಾಕಷ್ಟು ಜನ ಈ ರೀತಿ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ. ನಮಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಎಲ್ಲವೂ ಸರಿ ಇದೆ, ನನಗೆ ಹಣ ಬರ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ನಿಮಗೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ಸ್ಪಷ್ಟನೆಯನ್ನು ತಿಳಿಸಿದ್ದಾರೆ. ನೀವು ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ. ನೀವು ಈಗ ಹಣ ಬರ್ತಾ ಇರೋರು 14ನೇ ಕಂತುವರೆಗೂ ಬಂದಿದೆ ನಿಮಗೆ ಹಣ, ನಿಮಗೊಂದು 10 to 15 ಡೇಸ್ ವ್ಯತ್ಯಾಸ ಆಗ್ಬೋದು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದವ್ರಿಗೆ ಮಾತ್ರ ನಾನು ಹೇಳೋದು. ಮತ್ತು ಈಗ ಹಣನೇ ಬರ್ತಾ ಇಲ್ಲ ಅಂದವರಿಗೂ ಕೂಡ ನೀವು ತಪ್ಪದೇ ಈ ಕೆಲಸ ಮಾಡಿ. ನಿಮ್ಮ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಪೋಸ್ಟ್ ಆಫೀಸಲ್ಲೂ ಕೂಡ ನೀವು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಬಯೋಮೆಟ್ರಿಕ್ ಮೂಲಕ ನೀವು ಆಧಾರ್ ಸೀಡಿಂಗನ್ನು ಮಾಡಿಸಿ. ನೀವು ಎಲ್ಲೇ ಆಧಾರ್ ಸೀಡಿಂಗ್ ಕೊಟ್ಟಿರ್ರಿ ಅಲ್ಲಿ ಲಿಂಕ್ ಆಗಿ ಇಲ್ಲಿಗೆ ಡೈರೆಕ್ಟ್ ಲಿಂಕ್ ಆಗುತ್ತೆ. ಬಯೋಮೆಟ್ರಿಕ್ ಮೂಲಕ ಆಧಾರ್ ಸೀಡಿಂಗ್ ಮಾಡಿದ್ರೆ 100% ನಿಮಗೆ DBT ಹಣ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಯಾಕೆ ಅಂದರೆ ನೀವು ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗಲೂ ಕೂಡ ನಾವು ಗಮನಿಸಿದ್ದೇವೆ. ಈಗ ಆಧಾರ್ ಸೀಡಿಂಗ್ ಯಾರ್ದು ಬ್ಯಾಂಕ್ ಅಕೌಂಟಿಗಿದೆ, ಪೋಸ್ಟ್ ಆಫೀಸಲ್ಲಿರೋರಿಗೆ ಫಸ್ಟ್ ಬರುತ್ತೆ, ಓಕೆನಾ. ಆಮೇಲೆ ಬ್ಯಾಂಕಲ್ಲಿರೋರಿಗೆ ಬರುತ್ತೆ ಪೆನ್ಷನ್ ಹಣ.
ಹಾಗಾಗಿ ಒಂದೇ ದಿನದಲ್ಲಿ ಜಮಾ ಆದರೂ ಫಸ್ಟು ಪೋಸ್ಟ್ ಆಫೀಸಲ್ಲಿ ಇರೋರಿಗೆ ಬರುತ್ತೆ. ನೀವು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಆಧಾರ್ ಸೀಡಿಂಗನ್ನು ನಿಮಗೇನು ಜಾಸ್ತಿ ಖರ್ಚು ಬರೋಲ್ಲ, ಓಕೆನಾ. ಅದಕ್ಕೆ 100 ರೂಪಾಯಿನ ಡೆಪಾಸಿಟ್ ಕೇಳ್ತಾರೆ, ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರೆ, ಏನೂ ಸಮಸ್ಯೆ ಆಗೋಲ್ಲ. ನೀವು ಅಕೌಂಟಿಗೆ ಡೆಪಾಸಿಟ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಮಾಡಿ ಅಲ್ಲಿಗೆ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿ. ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಕೂಡ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಆಧಾರ್ ಸೀಡಿಂಗ್ ಕೇವಲ ಒಂದು ವಾರದಲ್ಲೇ ಆಗುತ್ತೆ. ಕೆಲವೊಂದು ನಿಮ್ಮ ತಪ್ಪುಗಳಿಂದನೇ ಸರ್ಕಾರದಿಂದ ಹಣ ಹಾಕೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ತಾಂತ್ರಿಕ ದೋಷ ಅಂದರೆ ಇದೇ ಪ್ರಾಬ್ಲಮ್ಮಿಂದನೇ 4 ಲಕ್ಷ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಆಧಾರ್ ಸೀಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ನಿಮಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಅಂಥೇಳಿ DBT ಕರ್ನಾಟಕ ಆ್ಯಪಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಒಂದು ಸರಿ ಹೇಗೆ ಚೆಕ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ನಮ್ಮ ಒಂದು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಆಧಾರ್ ಸೀಡಿಂಗ್ ಬೈ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಸರ್ಚ್ ಮಾಡಿ, ಖಂಡಿತವಾಗ್ಲೂ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ, ಓಕೆನಾ. ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ವಿಡಿಯೋಗಳು ನಾನು ಆಲ್ರೆಡಿ ಮಾಡಿದ್ದೇನೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ. ಅದರ ಜೊತೆಯಲ್ಲಿ ಈಗ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಾನು ಹಣ ಬಿಡುಗಡೆ ಆದರೆ ಲೋಕಲ್ ಚೆಕ್ ಮಾಡ್ತೀನಿ, ನಮ್ಮ ಜಿಲ್ಲೆಯವರು ಯಾರಿಗಾದರೂ ಬಿಡುಗಡೆ ಆಗಿದೆಯಾ, ಹಣ ಬಂದಿದೆಯಾ ಅಂತ ಲೋಕಲ್ ಚೆಕ್ ಮಾಡ್ತೀನಿ. ಅಕ್ಕಪಕ್ಕ ಗ್ರಾಮವನ್ಗಳಲ್ಲೂ ಕೂಡ ವಿಚಾರ ಮಾಡಿ ಕೇಳ್ತೀನಿ. ಅದರ ಜೊತೆಯಲ್ಲಿ ಕಮೆಂಟ್ಗಳನ್ನು ಕೂಡ ಗಮನಿಸ್ತೀನಿ. ಲೈವ್ ಮಾಡಿದಾಗ ಕಮೆಂಟ್ಗಳನ್ನು ಕೂಡ ಗಮನಿಸ್ತೀನಿ. ಎಲ್ಲವೂ ಚೆಕ್ ಮಾಡಿ ನೋಡಿದಾಗ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಆಗಸ್ಟ್ ತಿಂಗಳ ಹಣದವರೆಗೂ ಮಾತ್ರ ಬಿಡುಗಡೆ ಆಗಿರೋದು. ಆಗಸ್ಟ್ ತಿಂಗಳ ಹಣನೂ ಅದರಲ್ಲೂ ಕೂಡ ಇನ್ನೂ 100% ಜನರಿಗೆ ಬಿಡುಗಡೆ ಆಗಿಲ್ಲ. ಬಟ್ ಇನ್ನೂ ಕೂಡ ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಸರ್ವರ್ ನೋಡಿದ್ರೆ ಇನ್ನೂ ಕೂಡ ಈ ಸ್ಥಿತಿ DBT ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ. ನಿಮಗೆ ಇನ್ನು ಬಾಕಿ ಕಂತುಗಳು ಬಂದಿಲ್ಲ ಅಂದರೆ ನೀವು ಆಧಾರ್ ಸೀಡಿಂಗನ್ನು ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಅದರ ಜೊತೆಯಲ್ಲಿ KYCಯನ್ನು ಆಗಿದೆಯೋ ಇಲ್ಲೋ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ಆಹಾರ ವೆಬ್ಸೈಟಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನನ್ನ ಹಳೆ ವಿಡಿಯೋಗಳು ಇದ್ದಾವೆ ನೋಡಿ, ನಾನು ಪದೇ ನಿಮಗೆ ತೋರ್ಸೋಕ್ಕೆ ಹೋಗಲ್ಲ, ಓಕೆನಾ. ಹಾಗಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ ಡೀಟೇಲ್ ಕೊಟ್ಟಿದ್ದೀನಿ. ನಮ್ಮ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ, ಯಾಕಾಗಿ ನಾನು ಈ ವಿಡಿಯೋಗಳನ್ನು ಪದೇ ಮಾಡಿ ಹೇಳ್ತಾ ಇರ್ತೀನಿ ಅಂದರೆ, ನಿಮಗೆ ಸಾಕಷ್ಟು ಜನರಿಗೆ ನಮ್ಮಲ್ಲಿ ನೋಡ್ತಾ ಇರೋರಿಗೆ ನಿಮಗೆ ಗೊತ್ತಿರ್ಬೋದು, ಓಕೆನಾ. 70-80% ಜನರಿಗೆ ಗೊತ್ತಿರುತ್ತೆ, ರೆಗ್ಯುಲರ್ ವ್ಯೂವರ್ಸಿಗೆ. ಹೊಸದಾಗಿ ನೋಡೋರಿಗೆ ಕೆಲವರು ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರ, ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ. ಹಾಗಾಗಿ ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಅದನ್ನು ಪೂರ್ತಿ ವೀಕ್ಷಣೆ ಮಾಡಿ ತಿಳ್ಕೊಂಡು ಮಾಡಿದ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ, ಓಕೆನಾ. ನಮ್ಮಂಥ ಯೂಟ್ಯೂಬರ್ಗಳಿಂದನೇ ನೀವು DBT ಹಣ ಹೇಗೆ ಬರುತ್ತೆ, ಆಧಾರ್ ಸೀಡಿಂಗ್ ಅಂದರೆ ಏನು, ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಮಾತ್ರ ಹಣ ಬರೋದು, ಆಧಾರ್ ಸೀಡಿಂಗ್ ಹೇಗೆ ಮಾಡಿಸ್ಬೇಕು, ಇದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ನಾವು ಕೊಟ್ಟಿರೋದ್ರಿಂದ ಸಾಕಷ್ಟು ಜನ ಆಮೇಲೆ ಆಧಾರ್ ಸೀಡಿಂಗ್ ಮಾಡಿಸಿ ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ದಾರೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.